ಕುವೆಂಪು ಅವರ ಬಗ್ಗೆ ಮಾತನಾಡೋಣ. ಧನ್ವಂತರಿ ಚಿಕಿತ್ಸೆ ಅಂತ ಬರೆದಿದೆ, ನಿಮಗೆ ಪಾಠ ಇಟ್ಟಿದ್ದೀನಲ್ಲ, ಅದರಲ್ಲಿ ಧನ್ವಂತರಿ ಚಿಕಿತ್ಸೆ ಬಗ್ಗೆ ಮಾತನಾಡೋದಕ್ಕೂ ಮುಂಚೆನೇ ಆ ಕತೆ ಬಗ್ಗೆ ಕುವೆಂಪು ಬಗ್ಗೆ ಮಾತನಾಡೋಣ. ಕುವೆಂಪು ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ ಅಂತೆಲ್ಲ ಕರಿತೀವಲ್ಲ, ರಸ ಋಷಿ ಅಂತೆಲ್ಲ ಕರಿತೀವಿ ಕುವೆಂಪು ಅವರನ್ನು. ಕುವೆಂಪು ಅವರು ಎಲ್ಲ ಮೊದಲುಗಳು ಲಭ್ಯ ಆದಂಥದ್ದು. ಕುವೆಂಪು ಅವರಿಗೆ ಮೊದಲ ಜ್ಞಾನಪೀಠ ಸಿಗುತ್ತೆ, ಮೊದಲ ಕರ್ನಾಟಕ ರತ್ನ, ಮೊದಲ ಪಂಪ ಗೌರವ, ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಹೀಗೆ ಎಲ್ಲ ಮೊದಲುಗಳಿಗೆ ಭಾಜನರಾದಂಥವರು ನಮ್ಮ ರಾಷ್ಟ್ರಕವಿ, ಯುಗದ ಕವಿ. ಅವರು 1904ರಲ್ಲಿ ಅವರ ಜನನ ಆಗುತ್ತೆ. 1994ರಲ್ಲಿ ಅವರು ದೈವಾಧೀನರಾಗ್ತಾರೆ. ಅಂದರೆ ಕುವೆಂಪು ಅವರು ಯಾವತ್ತಿದ್ರೂ ಬೆಳಕಾಗೇ ಇರ್ತಾರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ. ಕುವೆಂಪು ಅವರ ಕೃತಿಗಳನ್ನು ಕೆಲವೊಂದು ವಿಚಾರಗಳನ್ನು ಮಾತ್ರ ನಿಮ್ಮ ಹತ್ರ ಹಂಚ್ಕೊತೀನಿ. ಕುವೆಂಪು ಅವರು 1936ರಲ್ಲಿ ಹೇಮಾವತಿ ಅವರೊಂದಿಗೆ ವಿವಾಹ. ಯಾಕೆ ಅಂತ ಹೇಳಿದ್ರೆ, ಅದನ್ನು ಒಬ್ಬ ಪುರುಷನ ಸಾಧನೆಯಿಂದ ಒಬ್ಬ ಮಹಿಳೆ ಎಷ್ಟು ಪಾತ್ರವನ್ನು ನಿಭಾಯಿಸ್ತಾರೆ ಅನ್ನೋದಕ್ಕೆ ಅವರ ಕುಟುಂಬದಲ್ಲಿ ಹೇಮಾವತಿ ಅವರ ಪಾತ್ರನೂ ಕೂಡ ಅಮೋಘವಾದಂಥದ್ದು. ಕುವೆಂಪು ಅವರಿಗೆ 4 ಜನ ಮಕ್ಕಳು, ಇಂದುಕಲಾ, ತಾರಿಣಿ ಮತ್ತು ಕೋಕುಲೋದಯ, ಚೈತ್ರ ಮತ್ತು KP ಪೂರ್ಣಚಂದ್ರ ತೇಜಸ್ವಿ, ಕೇಳಿದ್ದೀರಿ ನೀವು. ಅವರು ಕೂಡ ಕೃತಿಗಳನ್ನು, ಮೌಲಿಕವಾದಂಥ ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ. ಹಾಗೆಯೇ ಅವರು ಶ್ರೀರಾಮಾಯಣ ದರ್ಶನಂ ಪ್ರಕಟ ಮಾಡ್ತಾರೆ. ಎಲ್ಲ ಮೊದಲುಗಳನ್ನು ಪಡ್ಕೊಂಡಂಥ ಮಹಾಕಾವ್ಯ. 20ನೇ ಶತಮಾನದಲ್ಲಿ ಮಹಾಕಾವ್ಯಗಳೇ ಇಲ್ಲ ಅನ್ನೋ ಕಾಲಮಾನದಲ್ಲಿ ಮಹಾಕಾವ್ಯವನ್ನು ಬರೆದು ಎಲ್ಲ ಮೊದಲುಗಳಿಗೆ ಭಾಜನ ಆದಂಥದ್ದು ಮಹಾ ಛಂದಸ್ಸಿನಲ್ಲಿ ಬರೆದಿರತಕ್ಕಂಥ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ. ಹಾಗೆಯೇ 34ಕ್ಕೂ ಹೆಚ್ಚು ಕವನ ಸಂಕಲನಗಳ ಬರೀತಾರೆ. ಅನಿಕೇತನ, ಪಕ್ಷಿಕಾಸಿ, ನವಿಲು, ಹಾಳೂರು, ಕಲಾಸುಂದರಿ, ಕೃತ್ತಿಕೆ, ಜೇನಾಗುವ, ಕದರಡಿಕೆ, ಪ್ರಾರ್ಥನಾ ಗೀತಾಂಜಲಿ, ಕಬ್ಬಿಗನ ಕೈಬುಟ್ಟಿ, ಕಾನೀನ ಹೊನ್ನ ಹೊತ್ತಾರೆ, ನಿರಂಕುಶ ಮತಿಗಳಾಗಿ, ಚಂದ್ರಮಂಚಕ್ಕೆ ಬಾಚೆ ಕೋರಿ, ಪ್ರೇಮ ಕಾಶ್ಮೀರ, ಅಗ್ನಿಹಂಸ, ಹೀಗೆ ಅವರ ಕವನ ಸಂಕಲನಗಳನ್ನು ಸಾಕಷ್ಟು ಹೆಸರು ಮಾಡಿಕೊಳ್ಳುತ್ತವೆ. ಮೌಲಿಕವಾದಂಥ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಹಾಗೆಯೇ 14ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. ಜಲಗಾರ, ಯಮನ ಸೋಲು, ಬೆರಳಿಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರಂ, ಚಂದ್ರಹಾಸ, ಬಲಿದಾನ, ರಕ್ತಾಕ್ಷಿ, ಹೀಗೆ 2 ಬೃಹತ್ ಮಹತ್ ಕಾದಂಬರಿಗಳನ್ನು ಬರೆದಿದ್ದಾರೆ. ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಹಾಗೆಯೇ ಕಥಾ ಸಂಕಲನಗಳು ಕೂಡ ಬರೆದಿದ್ದಾರೆ. ಮಲೆನಾಡಿನ ಚಿತ್ರಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು, ಮಕ್ಕಳಿಗೋಸ್ಕರ ಶಿಶು ಸಾಹಿತ್ಯವನ್ನು ಬರೆದಿದ್ದಾರೆ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ಮೋಡಣ್ಣನ ತಮ್ಮ, ನರಿಗಳಿಗೇಕೆ ಕೋಡಿಲ್ಲ, ಅಮಲನ ಕತೆ, ಮೇಘಪುರ, ಹೀಗೆ ನಾವು ಅವರ ಕೃತಿಗಳ ಸಾಕಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ಬೋದು. ಹಾಗಾಗಿ ರಾಷ್ಟ್ರಕವಿ ಕುವೆಂಪು, ಬಹುಶಃ ಕುವೆಂಪು ಅವರು ಇಲ್ಲಾಂದರೆ ಈ ಮಲೆನಾಡಿನ ಚಿತ್ರಣವನ್ನು ನಾವು ಅಷ್ಟರ ಮಟ್ಟಿಗೆ ನಾವು ಅರಗಿಸ್ಕೊಳ್ಳೋ ಕಷ್ಟ ಆಗ್ಬಿಡೋದೇನೋ. ಒಂದು ಕಡೆ ನಾವು ತುಂಬ ಇಷ್ಟ ಆಗುವಂಥದ್ದು, ನಮಗೆ ತಮ್ಮ ಕಂಠಸಿರಿಯ ಮೂಲಕ, ಅಭಿನಯದ ಮೂಲಕ ರಾಜ್ಕುಮಾರ್ ವಿಶ್ವಮಟ್ಟಕ್ಕೆ ಮುಟ್ಟುತ್ತಾರೆ. ಆ ಕಾಲದಲ್ಲೇ ತಮ್ಮ ಸಾಹಿತ್ಯದ ಮೂಲಕ ಕರ್ನಾಟಕದ ಪ್ರಕೃತಿ ಕವಿ ಅಂತ ಕರೀತಾರೆ ಕುವೆಂಪುವನ್ನು, ವಿಶ್ವಮಟ್ಟಕ್ಕೆ ದಾಖಲೆಯನ್ನು ಪಡೀತಾರೆ. ಮನುಜ ಮತ ವಿಶ್ವಪಥ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ. ಅಂದರೆ ಮಾನವ ಕುಲ ಒಂದೇ ಅನ್ನೋ ಸಂದೇಶವನ್ನು ಕೊಡ್ತಾರೆ. ಹೀಗೆ ಅಮೋಘವಾದಂಥ ಸಾಧನೆಯನ್ನು ಕುವೆಂಪು ಮಾಡಿದ್ದಾರೆ. ಅವ್ರ ಬಗ್ಗೆ ಒಂದಷ್ಟು ತುಣುಕುಗಳಷ್ಟೇ. ಪ್ರತಿದಿನ ಒಂದೊಂದು ವಿಚಾರಗಳನ್ನು ಕುವೆಂಪು ಅವ್ರ ಬಗ್ಗೆ ಮಾತನಾಡ್ತಾ ಹೋಗೋಣ, ಸರಿನಾ?